ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. FM assured LIC and SBI are within limit with respect to Adani companies. ಫೈನಾನ್ಸ್ ಮಿನಿಸ್ಟರ್ ಇವತ್ತು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, LIC ಹಾಗೂ SBI ಏನು ಅದಾನಿ ಗ್ರೂಪಿಗೆ ಎಕ್ಸ್ಪೋಷರ್ ಇದೆ ಅದು ಲಿಮಿಟ್ಸ್ ಒಳಗೆ ಇದೆ ಹಾಗೂ ರೂಲ್ಸ್ ಪ್ರಕಾರನೇ ಅವರು ಲೆಂಡ್ ಮಾಡಿದ್ದಾರೆ ಅಂತ. ನಿನ್ನೆ LIC ಮ್ಯಾನೇಜಿಂಗ್ ಡೈರೆಕ್ಟರ್ ಅನೌನ್ಸ್ಮೆಂಟ್ ಮಾಡಿದರು, LIC ಅವರ ಇನ್ವೆಸ್ಟ್ಮೆಂಟ್ಸ್ ಏನು ಅದಾನಿ ಗ್ರೂಪ್ ಕಂಪ್ನೀಸಲ್ಲಿ ಹಾಕಿದ್ದಾರೆ ಅದರ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. RBI ಎಲ್ಲ ಬ್ಯಾಂಕ್ಸಿಗೆ ಕೇಳಿದ್ದಾರೆ, ನೀವು ಎಷ್ಟು ದುಡ್ಡು ಅದಾನಿ ಗ್ರೂಪ್ ಕಂಪ್ನೀಸಿಗೆ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ಡೀಟೇಲ್ಸ್ ಕಳಿಸ್ಕೊಡಿ ಅಂತ. ನ್ಯೂಸ್ ನಂಬರ್ 2. ಟೈಟನ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ ರಿಸಲ್ಟ್ಸ್ ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ಟೋಟಲ್ ರೆವೆನ್ಯೂ ಡಿಸೆಂಬರ್ 2021 10,037 crores, ಡಿಸೆಂಬರ್ 2022 11,609 crores, 16% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 1,012 ಕೋಟಿಯಿಂದ 913 ಕೋಟಿ, 10% ಕಮ್ಮಿ ಆಗಿದೆ. ರಿಸಲ್ಟು ಆ್ಯಕ್ಚುಲಿ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಕಮ್ಮಿ ಬಂದಿದೆ. ಆದರೆ ಅನಲಿಸ್ಟ್ ಹಾಗೂ ಕಂಪ್ನಿ ಎಕ್ಸ್ಪೆಕ್ಟೇಷನ್ ಏನಂದರೆ ಫೋರ್ತ್ ಕ್ವಾರ್ಟರ್ ಅಂದರೆ ಜಾನ್ವರಿ ಟು ಮಾರ್ಚ್ 2023 ಕ್ವಾರ್ಟರಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ. ಅದಕ್ಕೋಸ್ಕರನೇ ಇವತ್ತು ಶೇರ್ಸ್ 6% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3. SBI ಕ್ವಾರ್ಟರ್ಲಿ ರಿಸಲ್ಟ್ಸ್. ನೆಟ್ ಪ್ರಾಫಿಟ್ಟು ಡಿಸೆಂಬರ್ 2021 8,432 crores ಇತ್ತು. ಡಿಸೆಂಬರ್ 2022 14,205 crores ಆಗಿದೆ, 68% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 1.34%ಇಂದ 0.77% ಆಗಿದೆ. ರಿಸಲ್ಟ್ಸು ಬೆಟರ್ ದನ್ ಅನಲಿಸ್ಟ್ ಎಸ್ಟಿಮೇಟ್ ಆಗಿತ್ತು ಹಾಗೂ ಶೇರ್ಸು ಈ ರಿಸಲ್ಟ್ಸಿಗೆ ಮಂಡೇ ರಿಯಾಕ್ಟ್ ಆಗುತ್ತೆ, ಯಾಕಂದರೆ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಗಿದ್ದು ಮಾರ್ಕೆಟ್ ಅವರ್ಸ್ ಆದಮೇಲೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಡಿವಿಸ್ ಲ್ಯಾಬ್ ಶೇರ್ಸು 100% ಇವತ್ತು ಬಿತ್ತು, ಯಾಕಂದರೆ ಪ್ರಾಫಿಟ್ಟು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಿದ್ದಿದೆ ಡ್ಯೂ ಟು ಹೈಯರ್ ಕಾಸ್ಟ್ ಆಫ್ ಮೆಟೀರಿಯಲ್ಸು. ಹಾಗೂ FMCG ಸೆಕ್ಟರು ಡಿಸೆಂಬರ್ 2022 ಕ್ವಾರ್ಟರ್ಲಿ ಸ್ಲೋ ಡೌನ್ ಆಗಿದೆ, ಯಾಕಂದರೆ ಸೇಲ್ಸ್ ವಾಲ್ಯೂಮ್ ತುಂಬ ವೀಕ್ ಆಗಿತ್ತು. ನಮ್ಮ ಮಾರ್ಕೆಟ್ಸು ಆಲ್ ಟೈಮ್ ಹೈಯಿಂದ ಸುಮಾರು ಬಿದ್ದಿದೆ, ಆಲ್ಮೋಸ್ಟ್ 5-6% ಡೌನ್ ಇದೆ. ಹಾಗೂ ಇಂಡಿವಿಜುವಲ್ ಸ್ಟಾಕ್ಸ್ ಅಂತೂ ಕೆಲವುದು 52 ವೀಕ್ ಲೋ ಹತ್ರನಿದೆ ಹಾಗೂ ಎಷ್ಟೋ ಸ್ಟಾಕ್ಸು ತುಂಬ ಬಿದ್ದಿದೆ ಲಾಸ್ಟ್ 1-2 ಮಂತ್ಸಿಂದ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 244 ಪಾಯಿಂಟ್ ಮೇಲೆ ಬಿತ್ತು, 17,854 ಕ್ಲೋಸ್ ಆಗಿದೆ, 1.38% ಅಪ್ಪು. ಸೆನ್ಸೆಕ್ಸ್ 910 ಪಾಯಿಂಟ್ ಅಪ್ಪು, 60,842 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪೋರ್ಟ್ಸ್ 7.87% ಅಪ್ಪು, ಟೈಟನ್ ಕಂಪ್ನಿ 6.72% ಅಪ್ಪು, ಬಜಾಜ್ ಫೈನಾನ್ಸ್ 5.19% ಅಪ್ಪು. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 11.71% ಡೌನು, BPCL 1.66% ಡೌನು ಹಾಗೂ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.43% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬ್ಯಾಂಕ್ ಆಫ್ ಬರೋಡಾ 6.2% ಅಪ್ಪು, ಅಂಬುಜಾ ಸಿಮೆಂಟ್ಸ್ 5.97% ಅಪ್ಪು, ACC 4.64% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟ್ರಾನ್ಸ್ಮಿಷನ್ 10% ಡೌನು, ಅದಾನಿ ಗ್ರೀನ್ ಎನರ್ಜಿ 10% ಡೌನು, ಗ್ಲ್ಯಾನ್ ಫಾರ್ಮಾ 5.08% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 705 ಸ್ಟಾಕು ಹಾಗೂ ಕಮ್ಮಿ ಆಗಿದ್ದು 1,328, ಸೊ 35% ಅಪ್ಪು, 65% ಡೌನು. ಪಾಯಿಂಟ್ ನಂಬರ್ 5. Yesterday's FII and DII investment data. Foreign institutional investors net sales 3,065 crores, domestic institutional investors 2,371 crores net purchases. Point number 6. Today's gold and silver price. Gold price 5,315 per gram, silver 76 per gram. Point number 7. Today's rupee value. On the US dollar 81.83 rupees, on the euro 89.44 rupees. Point number 8. Stocks near 52-week high. Britannia 4,660, 52-week high, closing price 4,629. Apollo Tyres 343, 52-week high, closing price 330. ಹಾಗೂ ಮಹೀಂದ್ರ 1,392, 52-week high, closing price 1,388. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನಿಯರ್ 52-week low. ಅದಾನಿ ಗ್ರೀನ್ ಎನರ್ಜಿ 52-week low ಹಾಗೂ ಕ್ಲೋಸಿಂಗ್ ಪ್ರೈಸ್ 936. ಡಿವಿಸ್ ಲ್ಯಾಬ್ಸ್ 2,795, 52-week low, ಕ್ಲೋಸಿಂಗ್ ಪ್ರೈಸ್ 2,884. ಹಾಗೂ ಬರ್ಜರ್ ಪೇಂಟ್ಸ್ 527, 52-week low, ಕ್ಲೋಸಿಂಗ್ ಪ್ರೈಸ್ 558. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.38% ಡೌನು, ಜಪಾನ್ 0.39% ಅಪ್ಪು, ಜರ್ಮನಿ 0.57% ಡೌನು, ಫ್ರಾನ್ಸ್ 0.21% ಡೌನು, UK 0.25% ಅಪ್ಪು ಹಾಗೂ ನಾಸ್ಡ್ಯಾಕ್ 3.25% ಅಪ್ ಆಗಿತ್ತು ನಿನ್ನೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.